ಚರ್ಲೆಕ್ಕು ತಿಂತೀಯಾ? ಸೂಪರಾ? ಇಷ್ಟ ಆಯ್ತಾ? ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಕೆಲವೊಂದು ಪದಾರ್ಥಗಳನ್ನ ನಾನು ತೊಗೊಂಡಿದ್ದೀನಿ. ಏನೇನು ಅಂತ ಕೆಲವೊಂದನ್ನು ಹೇಳ್ತಾ ಹೋಗ್ತೀನಿ, ಬೇಕಾದರೆ ನೋಟ್ ಮಾಡ್ಕೋಬೋದು. ಏಕೆಂದರೆ ಅಳತೆ ಸಿಗುತ್ತೆ ಅಂತ ಸಲುವಾಗಿ. ಮೇನ್ ಬೇಕಾಗಿರೋದು ಅಕ್ಕಿ, ರಾಗಿ, ಗೋಧಿ. ಏನು ಬೌಲ್ ತೊಗೊಂಡಿದ್ದೀನಲ್ಲ, ಆ ಬೌಲಲ್ಲಿ ಎರಡು ಸಲ ತೊಗೊಂಡಿದ್ದೀನಿ. ಅಂದರೆ ಅಕ್ಕಿ 2 ಬೌಲು, ಗೋಧಿ 2 ಬೌಲು, ರಾಗಿ 2 ಬೌಲು. ಸೊ ಇದು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ 3 ಕೂಡ. ಇನ್ನು ಉಳಿದಂತಹದ್ದು ಈ ಒಂದು 3ನ ಹೇಗೆ 2 ಬೌಲ್ ಹಾಕಿದ್ದೀನಲ್ಲ, ಆ ಥರ ಈ ಒಂದು ದ್ವಿದಳ ಧಾನ್ಯದ ಕಾಳುಗಳನ್ನು 1 ಬೌಲ್ನ ತೊಗೊಂಡಿದ್ದೀನಿ, ಆಯಿತಾ? ಈ ಒಂದು 3 ಪದಾರ್ಥ 2 ಬೌಲು, ಇದು ಮಾತ್ರ 1 ಬೌಲು, ಆಯಿತಾ? ಬಟ್ ಇಲ್ಲಿ ಮೆಂತೆ ಕಾಳಿದೆ, ಇದನ್ನು ಮಾತ್ರ 1 ಚಮಚದಷ್ಟು ತೊಗೊಂಡಿದ್ದೀನಿ. ಇನ್ನು ಕಾಳುಗಳು ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಇದು ಕಡಲೆಕಾಳು, ಇದು ಅಲಸಂದಿ ಕಾಳು, ಅದು ಶೇಂಗಾ, ಇದು ತೊಗರಿಬೇಳೆ, ಇದು ಹಸಿರು ಹೆಸ್ರು ಕಾಳು. ಇದರ ಜೊತೆ ಇನ್ನೊಂದು ತೊಗೊಂಡಿದ್ದೀನಿ, ಇದೇ ಹೆಸ್ರು ಕಾಳಲ್ಲೇ ಇನ್ನೊಂದು ಟೈಪು, ಅದು ಇಲ್ಲಿದೆ. ಸೊ 2 ಸೇಮು, ಬಟ್ ಡಿಫ್ರೆಂಟ್ ಟೈಪಲ್ಲಿ ಬರುತ್ತೆ. 2 ಹೆಸ್ರು ಕಾಳೆ. ಇನ್ನು ಇದರ ಜೊತೆ ನಾವು ತೊಗೊಂಡಿರೋದು ಹುರುಳಿಕಾಳು, ಇದು ನಿಮಗೆ ಗೊತ್ತಾ ಇರುತ್ತೆ. 1 ಚಮಚ ಮೆಂತ್ಯಕಾಳು. ಇದಿಷ್ಟು ದ್ವಿದಳ ಧಾನ್ಯದ ಕಾಳುಗಳನ್ನು ತೊಗೊಂಡಿರೋದು. ಇದಿಷ್ಟು ಕಾಳುಗಳದಾಯಿತು ಮ್ಯಾಟ್ರು. ನೆಕ್ಸ್ಟು ಬರೋದಾದರೆ ಡ್ರೈ ಫ್ರೂಟ್ಸ್ದು ಒಂದು 10 ಗೋಡಂಬಿ ತೊಗೊಂಡಿದ್ದೀನಿ. ಇದ್ರ ಜೊತೆ ಬಾದಾಮ್ ತೊಗೊಂಡಿದ್ದೀನಿ. ಉತ್ತುತ್ತಿನ ಒಂದು 5-6ನ ಚಚ್ಚಿಬಿಟ್ಟು ಬೀಜ ತೆಗೆದು 2-3 ತುಂಡು ಮಾಡಿ ಇಟ್ಬಿಟ್ಟಿದ್ದೀನಿ. ನಮ್ಮ ಕಡೆ ಹುತ್ತುತ್ತಿ ಅಂತಾರೆ ಇದನ್ನ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಇನ್ನು ಇದು ವಾಲ್ನೆಟ್ಟು, ಇದು ಮಕ್ಕಳ ಬ್ರೈನ್ಗೆ ತುಂಬ ಒಳ್ಳೆಯದು. ನೋಡೋಕ್ಕೂ ಕೂಡ ಬ್ರೈನ್ ಟೈಪೇ ಇರುತ್ತೆ. ಒಂದು ನಿಮಿಷ ಸ್ವಲ್ಪ ಚೆನ್ನಾಗಿರೋದು ತೋರಿಸ್ತೀನಿ ನೋಡಿ. ಸೇಮ್ ಬ್ರೈನ್ ಥರನೇ ಇರುತ್ತೆ. ಇದು ಮಕ್ಕಳ ಬುದ್ಧಿಯ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ಡ್ರೈ ಫ್ರೂಟ್ಸ್ದು ಆಯಿತು. ಇನ್ನು ಮಸಾಲೆಗೆ ಹೋದರೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಜೀರ್ಣಕ್ರಿಯೆಗೆ ಒಳ್ಳೆಯದು ಅಂತ. ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಲವಂಗ, ಒಂದೆರಡು ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ. ಇದಿಷ್ಟು ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಮಕ್ಕಳ ಸರ್ಲೆಕ್ ಮಾಡಲಿಕ್ಕೆ. ಮೊದಲು ಸರ್ಲೆಕ್ನ ಮಾಡ್ಕೋತಿದ್ದೀವಿ ಅಂತ ಗೊತ್ತಾದ ತಕ್ಷಣ ಏನೇನು ಬೇಕೋ ಆ ಕಾಳುಗಳಲ್ಲಿ ನೀವು ಸೋಸ್ಕೋಬೇಕಾಗುತ್ತೆ. ಅಂದರೆ ಅದರೊಳಗಡೆ ಕಲ್ಲು, ಮಣ್ಣು, ಧೂಳು ಇದೆಲ್ಲ ಇರುತ್ತೆ. ಅವನ್ನೆಲ್ಲವನ್ನು ಕೂಡ ಹಸನು ಮಾಡ್ಕೋಬೇಕು, ಚಪ್ಪರಿಸ್ಕೋಬೇಕು. ಒಂದು ಮರ ತೊಗೊಂಡ್ಬಿಟ್ಟು ಎಲ್ಲ ಒಂದೊಂದೇ ಕಾಳುಗಳನ್ನ ಸಮಾಧಾನವರ್ತು ನಿಧಾನವರ್ತು ಮಾಡಬೇಕು. ಏಕೆಂದರೆ ಚಿಕ್ಕ ಮಗು ತಿನ್ನೋದಲ್ವಾ, ತುಂಬ ಹುಷಾರ್ವರ್ತು ಈ ಒಂದು ಕಾರ್ಯನ ಮಾಡಬೇಕಾಗ್ತೈತಿ. ಯಾಕಂದರೆ ಸಣ್ಣ ಕಲ್ಲಿರ್ತವೆ, ಗೊತ್ತಾಗೋದಿಲ್ಲ. ಕಿರಾಣಿ ಅಂಗಡಿಗಳಲ್ಲಿ ಎಲ್ಲಿ ಬೇಕಲ್ಲಿ ಎತ್ತೆತ್ತಿ ಹಾಕ್ತಿರ್ತಾರೆ ಚೀಲಗಳನ್ನು. ಕಲ್ಲು ಮಣ್ಣು ಹೋಗಿ ಸಿಗಾಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ ಕಾಳುಗಳನ್ನ ಹಸನು ಮಾಡ್ಕೋಬೇಕು, ಚಪ್ಪರಿಸ್ಕೊಂಡು ಇಟ್ಕೋಬೇಕು. ಆಮೇಲೆ ಅಳತೆನ ಈ ಥರ ಒಂದು ರೆಡಿ ಮಾಡಿ ಇಟ್ಕೋಬೇಕು. ಈ ಎಲ್ಲ ಕಾಳುಗಳನ್ನ ಚಪ್ಪರಿಸ್ಕೊಂಡಾದ್ಮೇಲೆ ಈ ಥರ ಎಲ್ಲ ಪ್ರಮಾಣವನ್ನು ರೆಡಿ ಮಾಡಿ ಇಟ್ಕೊಂಡು ನಾವು ಈ ಎಲ್ಲ ಕಾಳುಗಳನ್ನ ತೊಳ್ಕೊಬೇಕು. ಯಾಕೆಂದರೆ ಮೇಲ್ಗಡೆ ಎಲ್ಲ ಧೂಳು ಕೂತಿರುತ್ತೆ, ಯಾರ್ಯಾರೋ ಮುಟ್ಟಿರ್ತಾರೆ. ಸೊ ಹಾಗಾಗಿ ಒಂದು ಸಲ ತೊಳ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ನಾನು ಒಂದು ದೊಡ್ಡದ ಪಾತ್ರೆ ತೊಗೊಂಡಿದ್ದೀನಿ. ಈ ಒಂದು ಪಾತ್ರೆಯಲ್ಲಿ ಎಲ್ಲ ಕಾಳುಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊತೀನಿ. ಒಂದು 3-4 ಸಲ ಚೆನ್ನಾಗಿ ಕಿವುಚಿ ನೀರು ಹಾಕಿ ತೊಳ್ಕೊಂಡು ಒಂದು ಬಟ್ಟೆ ಮೇಲೆ ಒಣಾಕ್ತೀನಿ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ನೀವು ಮಕ್ಕಳಿಗೆ ಏನೇ ಮಾಡಿಕ್ತಿದ್ದೀವಿ ಸ್ಟಾಕಲ್ಲಿ ಅಂತ ಅಂದರೆ, ಯಾವುದೇ ಕಾಳುಗಳಾಗಲಿ ಫಸ್ಟು ಹಸನು ಮಾಡಿಕೊಂಡು ತೊಳ್ಕೊಂಡು ಆಮೇಲೆ ಮುಂದಿಂದು ಮಾಡಿ. ಏಕೆಂದರೆ ಸಣ್ಣ ಮಕ್ಕಳು ತುಂಬ ಸೂಕ್ಷ್ಮ ಇರುತ್ತೆ ಬಾಡಿ. ಏಕೆಂದರೆ ಸಣ್ಣದು ಒಂದು ಕಲ್ಲು ಹೋದ್ರೂ ಕೂಡ ಏನಾದರೂ ಒಂದು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅವೆಲ್ಲ ರಿಸ್ಕ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಎಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನ ತೊಗೋಬೇಕಾಗುತ್ತೆ. ಇವಾಗ ನಾನು ಇದನ್ನು ಒಂದು 3-4 ಸಲ ಚೆನ್ನಾಗಿ ತೊಳ್ಕೊತೀನಿ. ಕೈ ಹಾಕಿ ಹಿಂಗೆ ಇಚ್ಕಿ ತೊಳಿಬೇಕು ನೀಟಾಗಿ. ಯಾಕೆಂದರೆ ಮೇಲ್ಗಡೆ ಏನಾದರೂ ಧೂಳು ಅಂಟ್ಕೊಂಡಿರುತ್ತೆ. ನಾವು ಹಿಂಗೆ ಮಾಡೋದ್ರಿಂದ ಸೊ ಎಲ್ಲ ಧೂಳೆಲ್ಲ ಹೊರಗೆ ಬಂದುಬಿಡುತ್ತೆ. ಇದನ್ನು ನಾವು ಬಸ್ಕೊಂಡ್ಬಿಟ್ಟು ಮತ್ತೆ ನೀರು ಹಾಕ್ಬಿಟ್ಟು ಮತ್ತೆ ಕಿವುಚ್ಬಿಟ್ಟು ಮತ್ತೆ ಒಂದು 3-4 ಸಲ ನೀವು ಮಾಡಿ. ಬೇಕಾದರೆ ಹೆಚ್ಚಿಗೆನೂ ಕೂಡ ಮಾಡಿ, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಧೂಳಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ತೊಳ್ದಂಗೆ ಬರ್ತಾನೆ ಇದೆ. ಸೊ ಹಂಗಾಗಿ ನೀವು ಚೆನ್ನಾಗಿ ತೊಳ್ಕೊಂಡು ಬಳಕೆ ಮಾಡಬೇಕು. ತುಂಬ ಕಷ್ಟ ಮಕ್ಕಳು ತಿನ್ನೋದಲ್ವಾ. ಹಂಗಾಗಿ ನಾನು ಎಚ್ಚರ ಹೊರತುನೇ ಇದನ್ನು ಮಾತ್ರ ಒನ್ ಡೇ ಪೂರ್ತಿ ಇದನ್ನೇ ಕೆಲಸ ಮಾಡ್ತೀನಿ. ನಾನು ಬೇರೆ ಕೆಲಸನೇ ಇಟ್ಕೊಳ್ಳಲ್ಲ.
ಬರೀ ಇದೇ ಆಗುತ್ತೆ ಉಂಡೆ ಪೂರ್ತಿ ನೀಟಾಗಿ ಸಮಾಧಾನವಾಗಿ ಮಾಡಬೇಕಲ್ಲ. ಹಂಗಾಗಿ ಚೆನ್ನಾಗಿ ಇಚಿಕಿ ತೊಳೆದು ಆಮೇಲೆ ಈಗ ನೋಡಿ ಹೆಂಗೆ ಆಗಿದೆ ಎಲ್ಲ ತೊಳೆದ ಮೇಲೆ ಈಗ ಇದನ್ನು ನಾವು ಒಂದು ಬಟ್ಟೆಯನ್ನು ಏನಿರುತ್ತಲ್ಲ ಒಣ ಬಟ್ಟೆ ಯಾರೂ ಓಡಾಡದೇ ಇರುವಂತಹ ಜಾಗದಲ್ಲಿ ಹಾಕ್ಬಿಟ್ಟು ನಾವು ಈ ಕಾಳುಗಳನ್ನು ಒಣಗಕ್ಕೆ ಹಾಕಬೇಕು. ಅದು ಏನು ಒಂದೆರಡು ತಾಸಿಗೆ ಬೇಗ ಒಣಗ್ಕೊಂಬಿಡುತ್ತೆ. ಈ ಥರ ನಾವೆಲ್ಲ ಹರಡ್ಕೋಬೇಕು ಪ್ರತಿಯೊಂದು ಜಾಗದಲ್ಲೂ. ಆಮೇಲೆ ಯಾರಾದರೂ ಓಡಾಡ್ತಾ ಇರೋ ಜಾಗದಲ್ಲಿ ಹಾಕ್ತಿದ್ದೀರಾ ಅಂದರೆ ಮೇಲ್ಗಡೆ ಒಂದು ಬಟ್ಟೆ ಹಾಕ್ಬಿಡಿ. ಜಾಗ ಇಲ್ಲ ಮನೆಯಲ್ಲಿ ಕಡಿಮೆ ಇದೆ ಅಂತ ಅಂದರೆ ಮೇಲ್ಗಡೆ ಒಂದು ಬಟ್ಟೆ ಹಾಕ್ಬಿಡಿ. ಅಲ್ಲಿಗೆ ಯಾರು ಓಡಾಡಿದ್ರು ಬಟ್ಟೆ ಮೇಲೇ ಧೂಳು ಬಿದ್ದು ಬಿಡುತ್ತೆ. ಯಾರು ಏನು ಇದ್ದಂಥವ್ರು ಇರಲ್ಲ, ಎಲ್ಲರಿಗೂ ಕಷ್ಟ ಇರುತ್ತೆ. ಎಲ್ರದ್ದು ದೊಡ್ಡ ಮನೆಯೇ ಇರಲ್ಲ, ಚಿಕ್ಕ ಮನೆಯೂ ಇರುತ್ತೆ. ಅದರಲ್ಲೇ ಹೊಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು. ಇದ್ರ ಜೊತೆ ಇನ್ನೊಂದು ಏನಪ್ಪ ಅಂತ ಅಂದರೆ ಇದೆಲ್ಲ ಕಷ್ಟಪಟ್ಟು ಮಾಡಬೇಕಲ್ಲ ಅಂತಂದು ತುಂಬ ಜನ ತಾಯಂದಿರು ಏನು ಮಾಡ್ತಾರೆ ಅಂದರೆ ಸರ್ಲೆಕ್ನ ರೆಡಿಮೇಡ್ ತರಿಸ್ತಾರೆ. ಸೊ ಅದು ಕೂಡ ಆಪ್ಷನ್ನು. ಬಟ್ ನಮಗೆ ಗೊತ್ತಿಲ್ಲ ಅದು ಹೆಂಗೆ ಮಾಡಿದ್ದಾರೆ ಹೇಗೆ ಅಂತ. ನಮ್ಮ ಮಗು ಅಲ್ವಾ, ನಮಗೆ ಕೇರ್ ಇರಬೇಕು. ಹಾಗಾಗಿ ನಾವೇ ಮಾಡಿಕೊಂಡ್ರೆ ಬೆಟರ್ ಅಂತ ನನಗನ್ಸೋದು. ಬಟ್ ಕೆಲ್ಸಕ್ಕೆ ಹೋಗ್ತಾ ಇರೋರು, ಜಾಬ್ ಮಾಡ್ತಾ ಇರೋರಿಗೆಲ್ಲ ಓಕೆ ತರಿಸ್ಬೋದು, ಏನು ತೊಂದರೆ ಇಲ್ಲ. ಇನ್ನು ಈ ಎಲ್ಲ ಕಾಳುಗಳನ್ನು ಒಣಗಾಕಿದ್ದೀನಿ ನೋಡಿ ಹಿಂಗೆ ಕಾಣ್ತಿದೆ. ಸೊ ಆ್ಯಕ್ಚುಲಿ ಇದು ನಮ್ಮನೆ ಚಿಕ್ಕದಿರೋದ್ರಿಂದ ನಾನು ಇದ್ರ ಮೇಲ್ಗಡೆ ಬಟ್ಟೆ ಹಾಕ್ತೀನಿ. ಇದಿಷ್ಟು ಕಾಳುಗಳನ್ನು ತೊಳೆದ್ಬಿಟ್ಟು ಈ ಥರ ಒಣ ಹಾಕಿದ್ದೀನಿ. ಇನ್ನು ಡ್ರೈ ಫ್ರೂಟ್ಸ್ ಏನಿತ್ತಲ್ಲ ಅದನ್ನೊಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಕೂಡ ತೊಳೆದು ಒಂದು ಸೈಡಲ್ಲಿ ಹಾಕ್ತೀನಿ. ಯಾಕೆಂದರೆ ಇದ್ರ ಮೇಲೂ ಕೂಡ ಧೂಳಿರುತ್ತೆ. ಇದನ್ನು ಕೂಡ ನೀವು ಅಂಗಡಿಲಿ ತೊಗೊಳಕ್ಕೆ ಹೋದರೆ ಕೈ ಹಾಕ್ಬಿಟ್ಟೆ ತೆಗೆದು ಕೊಡೋದು. ಸೊ ಕೈಯಿಂದ ಮುಟ್ಟಿರ್ತಾರಲ್ಲ ಒಂದ್ಸಲ ತೊಳೆದ್ಬಿಟ್ಟು ಒಣ ಹಾಕಿದರೆ ಬೆಟರ್ ಅನ್ನೋದು ನನ್ನೊಂದು ಅನಿಸಿಕೆ. ಏನಂತೀರಲ್ವಾ? ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದಿಷ್ಟು ಆಯಿತು, ತೊಳೆದ್ಬಿಟ್ಟು ಒಣ ಹಾಕಿದ್ದು ಆಯಿತು. ಇದು 1 ಅಥವಾ 2 ತಾಸು ಬೇಕು ಚೆನ್ನಾಗಿ ಒಣಗೋಕ್ಕೆ. ಸೊ ಅಲ್ಲಿವರೆಗೂ ಇದನ್ನು ಹಿಂಗೆ ರೆಸ್ಟಲ್ಲಿ ಬಿಡೋಣ. ಇವತ್ತು ನನ್ನ ಮಗಳು ಇಲ್ಲ, ಸೊ ನಮ್ಮ ಮನೇಲಿ ಯಾರೂ ಇಲ್ಲ, ಹಾಗಾಗಿ ನಾನು ಏನೂ ಒಚ್ತಾ ಇಲ್ಲ, ನಾನು ಒಬ್ಬಳೇ ಇರೋದ್ರಿಂದ. ಹಾಗಾಗಿ ನಾವೀಗ ಫುಲ್ ಬಿಟ್ಬಿಡ್ತೀನಿ. ಸೊ 2 ಅವರ್ ಆದಮೇಲೆ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ ಹೆಂಗಾಗಿದೆ. ಪೂರ್ತಿ ಒಣಗಿದೆ. ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಅವು ಬೀಳಬೇಕು, ಅಷ್ಟು ಚೆನ್ನಾಗಿ ಒಣಗಿರಬೇಕು. ಅವು ಹಸಿ ಬಿಸಿ ಇದ್ದರೆ ಆಗಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಒಣಗಿರಬೇಕು. ಸೊ ಅವನಷ್ಟು ತೊಗೊಂಬಂದಿದ್ದೀನಿ ನೋಡಿ. ಒಂದು ದೊಡ್ಡದು ಬಾಣಲಿ ತೊಗೊಂಡಿದ್ದೀನಿ, ಸಣ್ಣಕ್ಕೆ ಉರಿ ಇಟ್ಟಿದ್ದೀನಿ ಆಯಿತಾ. ಸ್ಟೋವ್ನ ಸಣ್ಣ ಉರಿ ಇಟ್ಟಿದ್ದೀನಿ. ಈಗ ನಾವಿಲ್ಲಿ ಚೆನ್ನಾಗಿ ನಿಧಾನವಾಗಿ ಉರಿಬೇಕಾಗ್ತೈತಿ. ಎಷ್ಟು ಸಮಾಧಾನದಾಗ ಉರಿತೀವೋ ಅಷ್ಟು ಚೆನ್ನಾಗಿ ನಮಗೆ ಸರ್ಲೆಕ್ ಟೇಸ್ಟ್ ಬರುತ್ತೆ. ಸೊ ಉರಿಯೋದು ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ನೀವು ಉರಿತೀವಿ ಅಂತ ಹೋದರೆ ಎಲ್ಲ ಕಾಳುಗಳೆಲ್ಲ ಸೀದೋಗ್ಬಿಡುತ್ತವೆ. ನೀವು ಇನ್ನೊಂದು ಆಪ್ಷನ್ನು ಮಾಡ್ಕೋಬೋದು. ಬೇಕಾದ್ರೆ ದೊಡ್ಡ ಕಾಳುಗಳನ್ನ ಸಪ್ರೇಟಾಗಿ ಒಣಾಕೋದು, ಸಣ್ಣ ಕಾಳುಗಳನ್ನ ಸಪ್ರೇಟ್ ಒಣಾಕಿದರೆ ಇನ್ನೂ ಈಸಿ ಉರಿಯೋದು. ಯಾಕೆಂದರೆ ಒಂದೊಂದು ಕಾಳು ಉರಿತವೆ, ಒಂದೊಂದು ಕಾಳು ಉರಿಯಲ್ಲ. ಸೊ ಹಿಂಗೆ ಪದೇ ಪದೇ ಕೈ ಆಡಿಸ್ತಾನೆ ಇರಬೇಕು. 1 ನಿಮಿಷನೂ ನೀವು ಕೈನ ಬಿಟ್ಟು ಇರಲೇಬಾರ್ದು. ಬಿಟ್ರಿ ಅಂದರೆ ಅಲ್ಲಿ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಕಾಳುಗಳನ್ನು ನನಗೆ ಉರಿಯೋಕ್ಕೆ ತಗೊಂಡಂತಹ ಸಮಯ 1.5 ಗಂಟೆ. ಸೊ ಹಂಗಾಗಿ ಎಷ್ಟು ಸಮಾಧಾನವಾಗಿ ಉರಿತೀವೋ. ಒಂದು ದಿನ ಮಾಡೋದಲ್ವಾ, ಸೊ ಒಂದು 3-4 ತಿಂಗಳು ಆರಾಮಾಗಿರ್ಬೋದು. ಮಕ್ಕಳಿಗೆ ಸಡನ್ನಾಗಿ ಹಸುವಾದಾಗ ಮಾಡ್ಕೊಡೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಹಂಗಾಗಿ ನಾನು ತೊಗೊಂಡಂತಹ ಸಮಯ 1.5 ಗಂಟೆ. ಸೊ ಉರಿತಾ ಇದ್ದೀನಿ. ಸೊ ಫೈನಲ್ಲಾಗಿ ಇವಾಗ ಉರಿಯೋದು ಮುಗೀತು ನೋಡಿ. 1.5 ತಾಸು ಹುರಿದಿದ್ದೀನಿ ಒಲೆ ಮುಂದೆ ಕೂತ್ಕೊಂಡು. ಮೇಲ್ಗಡೆ ನಿಂತು ಉರಿಯೋಕ್ಕಾಗಲ್ಲ, ಕಾಲು ನೋವು ಬರ್ತವೆ ಅಂತ ಗ್ಯಾಸ್ನೇ ಕೆಳಗಡೆ ಇಳಿಸ್ಕೊಂಡು ಕೂತ್ಕೊಂಡು ಉರಿತಾ ಇದ್ದೀನಿ. ಸೊ ನೀವು ಕೂಡ ಅದೇ ಥರನೇ ಮಾಡ್ಬೋದು. ಸೊ ಇದಿಷ್ಟು ಆಯ್ತಲ್ಲ, ಈಗ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಲೈಟಾಗಿ ಹುರ್ಕೋತೀನಿ. ತುಂಬ ಅಲ್ಲ, ಹಂಗೆ ಲೈಟಾಗಿ ಇದನ್ನೊಂದು ಹುರ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ತಣ್ಣಗಾಕೆ ಬಿಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ. ಏಕೆಂದರೆ ಬಿಸಿ ಬಿಸಿ ಇರುತ್ತಲ್ವ, ಹಂಗಾಗಿ ಸ್ವಲ್ಪ ಕೂಲ್ ಆದರೆ ಗರಿ ಆಗುತ್ತೆ. ಹಂಗಾಗಿ ಇದನ್ನು ಫ್ರೈ ಮಾಡಿಬಿಟ್ಟು ಹಂಗೆ ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ. ಸೊ ಈಗ ಇದಿಷ್ಟು ಫ್ರೈ ಆಗಿದೆ. ಈಗ ಅದನ್ನು ಏನು ಕಾಳುಗಳಿದ್ದಾವಲ್ಲ ಅದೇ ಒಂದು ತಟ್ಟೆಗೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಕೂಲ್ ಹಾಕಿ ಬಿಡೋಣ. ಒಂದು ಅರ್ಧ ಗಂಟೆ ಕೂಲ್ ಆದಮೇಲೆ ನಾವು ಈ ಎಲ್ಲ ಕಾಳುಗಳು ಮತ್ತು ಈ ಡ್ರೈ ಫ್ರೂಟ್ಸ್ನೆಲ್ಲನೂ ಕೂಡ ಮಿಕ್ಸಿ ಮಾಡ್ತೀವಿ. ತುಂಬ ದೊಡ್ಡ ಪ್ರಮಾಣದಲ್ಲಾದರೆ ಮಿಷಿನಿಗೆ ಹಾಕ್ಸ್ಕೊಂಬರ್ಬೋದು. ಸೊ ಇದನ್ನು ಸಣ್ಣ ಪ್ರಮಾಣದಲ್ಲಲ್ವ, ಸೊ ಹಂಗಾಗಿ ಮಿಕ್ಸಿನೇ ಮಾಡ್ತೀವಿ ಮನೇಲಿ. ನೋಡಿ, ಇದು ಮಿಕ್ಸಿ ಮಾಡಿರೋ ಪೌಡ್ರು ಹೇಗಿದೆ ಅಂತ ತೋರಿಸ್ತಿದ್ದೀನಿ ನೋಡಿ.
ಸೊ ಮಿಕ್ಸಿ ಮಾಡಿದ ಮೇಲೆ ಆರಲಿಕ್ಕೆ ಬಿಡಬೇಕು ಹಿಟ್ಟನ್ನ. ಹಂಗೆ ಡೈರೆಕ್ಟಾಗಿ ತುಂಬಿಟ್ಬಿಟ್ರೆ ಬೇಗ ಸ್ಮೆಲ್ ಬಂದುಬಿಡುತ್ತೆ. ಹಂಗಾಗಿ ಆರಲಿಕ್ಕೆ ಬಿಡಬೇಕು. ಏನಿಲ್ಲ ಅಂದರೂ 1 ತಾಸು ಆರ್ಲಿಕ್ಕೆ ಬಿಡಬೇಕು. ಸೊ ಆರಿದ ಮೇಲೆ ನಿಮ್ಮ ಒಂದು ಏನು ಸ್ಟೀಲ್ ಬಾಕ್ಸ್ ಇದೆಯಲ್ಲ, ಸ್ಟೀಲ್ ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಸರ್ಲೆಕ್ನ ಮನೇಲಿ ಯಾವ ಥರ ನನ್ನ ಮಗಳಿಗೆ ಕೊಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ಫಸ್ಟು ನಾವು ಒಂದು ಕಪ್ಪಷ್ಟು ನೀರು ತೊಗೊಂಡು ಬಿಸಿ ಮಾಡಲಿಕ್ಕೆ ಇಡ್ಬೇಕು. ಸೊ ಉರಿನ ಸಣ್ಣಕ್ಕೆ ಇಟ್ಕೊಂಡ್ಬಿಟ್ಟು ಒಂದು ಪಾತ್ರೆನ ಇಟ್ಕೋಬೇಕು. ಸೊ ಉರಿ ಯಾಕೆ ಸಣ್ಣಕ್ಕೆ ಇಡಬೇಕು ಅಂದರೆ, ನಾವು ಸ್ವಲ್ಪ ಬಿಸಿ ಉಗುರು ಬೆಚ್ಚಗೆ ಆಗ್ತಿದ್ದಂಗೆ ನಾವು ಹಿಟ್ಟನ್ನು ಹಾಕ್ತೀವಿ, ಹಂಗಾಗಿ ಸಣ್ಣಕ್ಕೆ ಇಟ್ಕೋತೀವಿ. ಸೊ ಒಂದು ಪಿಂಚಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಈ ಟೈಮಲ್ಲಿ. ಸೊ ಇದಿಷ್ಟು ಆದಮೇಲೆ ನಾವೇನು ಸರ್ಲೆಕ್ ಪೌಡ್ರ್ ಇದೆಯಲ್ಲ, ಒಂದು ಬೌಲಲ್ಲಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ತೊಗೊಂಡ್ಬಿಟ್ಟು ಈಗ ನಚ್ಚಬೆಚ್ಚಗಾಗಿದೆ, ನಾವೀಗ ಇದನ್ನು ಹಾಕ್ತೀವಿ. ಅದಕ್ಕೆ 1 ಕಪ್ ನೀರಿಗೆ 2 ಚಮಚ ಸರ್ಲೆಕ್ ಪುಡಿ ಹಾಕಿದರೆ ಸಾಕು. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕ್ಬೋದು. ಇನ್ನೂ ಗಟ್ಟಿಯಾಗಿ ಬೇಕು ನಿಮ್ಮ ಮಗುಗೆ ಅಂದರೆ ಇನ್ನೂ 1 ಚಮಚ ಎಕ್ಸ್ಟ್ರಾ ಹಾಕ್ಬೋದು. ಬೇಡ, ತುಂಬ ಗಟ್ಟಿ ಬೇಡ ಅಂತ ಅಂದರೆ 2 ಚಮಚ ಹಾಕಿದರೆ ಸಾಕು. ನಾನು ತೋರಿಸ್ತೀನಿ ನಮ್ಮದು ಯಾವ ಥರ ಆಗುತ್ತೆ ಅಂತಂದು. ಇನ್ನೊಂದೇನೆಂದರೆ, ಪದೇ ಪದೇ ಇದನ್ನು ಕೂಡ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು, 1 ಸ್ಪೂನ್ ತೊಗೊಂಡು. ಇಲ್ಲಾಂದರೆ ಕೆಳಗಡೆಯಿಂದ ಹಿಡ್ಕೊಂಬಿಡುತ್ತೆ, ಹಿಡಿದು ಗಟ್ಟಿಯಾಗಿ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಥರ ಕೈ ಆಡಿಸ್ತಾನೆ ಇರಬೇಕು. 1 ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿದರೆ ಮಾತ್ರ ಸರ್ಲೆಕ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಗಂಟು ರೀತಿಯಾಗಿ ಬಂದುಬಿಡುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಒಂದು ಪದೇ ಪದೇ ಮಾಡ್ತಾ ಇರಬೇಕು. ಒಂದು ನಿಮಿಷ ಬಿಟ್ರಿ ಅಂದರೆ ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು, 1 ನಿಮಿಷ ಬಿಡೋದು, ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಅದು ಕನ್ಸಿಸ್ಟೆನ್ಸಿಗೆ ಬರೋ ತನಕನೂ ಕೂಡ ನಿಧಾನಕ್ಕೆ ಹಿಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಸರ್ಲೆಕ್ಕು ಹೊರಗಡೆ ಎಷ್ಟು ಕಾಸ್ಟ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಮನೆಯಲ್ಲೇ ಮಾಡೋದ್ರಿಂದ, ನಾವು ಮಾಡುವಂಥ ಒಂದು ಫುಡ್ನ ನಮ್ಮ ಮಗುನ ತಿನ್ನಿಸೋದ್ರಿಂದ ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ರಿಲೀಫು. ಹೊರಗಡೆ ಫುಡ್ ಕೊಡ್ತಾ ಇಲ್ಲ ಅನ್ನೋ ಒಂದು ಸಮಾಧಾನ ಅಂತೂ ಇರುತ್ತೆ. ಸೊ ಫ್ರೀಯಾಗಿರೋ ತಾಯಂದಿರು ಇದನ್ನು ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಸೊ ದಯವಿಟ್ಟು ಮಾಡ್ಕೊಳ್ಳಿ ಮನೆಯಲ್ಲಿ, ಮಕ್ಕಳಲ್ವಾ. ಸೊ ನಮ್ಮ ಮಕ್ಕಳಿಗೆ ನಾವು ಮಾಡದೆ ಇನ್ಯಾರು ಮಾಡ್ತಾರೆ. ಸ್ಟೀಲಲ್ಲಿ ಸ್ಟೋರ್ ಮಾಡಿದ್ದು ನಿಮಗೆ ವಿಡಿಯೋ ಹಾಕೋದು ಮರ್ತುಬಿಟ್ಟೆ, ಮತ್ತು ಅದು ವಿಡಿಯೋನೂ ಮಾಡ್ಕೊಂಡಿಲ್ಲ ಕೂಡ. ಒಂದು ಸ್ವಲ್ಪ ತೋರಿಸೋಣ ಅಂತ ಓಪನ್ ಮಾಡ್ತಿದ್ದೀನಿ ನೋಡಿ. ನನಗಿಂದು ಇಷ್ಟೊಂದು ದೊಡ್ಡ ಬಾಕ್ಸಲ್ಲಿ ಸಿಗಿದೆ ಪುಡಿ. ಸೊ ಅದ್ರ ಜೊತೆನೂ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನ. ಬಟ್ ಅವಳಿಗೆ ಅಂತಲೇ ಮಾಡಿರೋದು ಇದನ್ನು. ಬಟ್ ಒಂದೊಂದು ಟೈಮ್ ನಾವು ಕೂಡ ಕುಡಿತೀವಿ. ತುಂಬ ಒಳ್ಳೆಯದು, ಏಕೆಂದರೆ ಎಲ್ಲ ಕಾಳುಗಳು ಇರ್ತವೆ, ಎಲ್ಲ ಥರದ ಪೌಷ್ಟಿಕಾಂಶನೂ ಕೂಡ ಮಕ್ಕಳಿಗೆ ಪೂರೈಸ್ದಂಗೆ ಆಗುತ್ತೆ. ನೀವೇನಾದರೂ ಮಕ್ಕಳು ಕರ್ಕೊಂಡು ಟ್ರಾವೆಲಿಂಗ್ ಹೋಗ್ತಾ ಇದ್ದೀರಾ ಅಂತ ಅಂದರೆ ಈ ಒಂದು ಪುಡಿನ ಕ್ಯಾರಿ ಮಾಡಿದರೆ ನೀವು ಅಲ್ಲೆಲ್ಲಾದರೂ ಮಾಡ್ಕೋಬೋದು. ಇದೊಂಥರ ಒಳ್ಳೆಯದು ಅಲ್ವಾ, ಹೆಲ್ದಿ ಅಂತ ಅನಿಸುತ್ತೆ. ಹಾಗಾಗಿ ನೀವು ಟ್ರಾವೆಲಿಂಗ್ ಹೋಗೋರಾದರೆ ಇದನ್ನ ಮಾಡ್ಕೊಳ್ಳೇಬೇಕು. ಒಂದ್ಸಲ ಆದರೂ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ದಯವಿಟ್ಟು. ಈಗ ಕನ್ಸಿಸ್ಟೆನ್ಸಿ ಬರ್ತಾ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ಸೊ ಈಗ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ, ಅದು ಪ್ರೆಷರ್ ಜಾಸ್ತಿ ಗಟ್ಟಿ ಆದಂಗೆ ಸೊ ಹಿಡಿಯೋಕ್ಕೆ ಶುರು ಆಗುತ್ತೆ, ಕೈ ತಗಲೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಒಂಥರ ಮುದ್ದೆ ಮಾಡಬೇಕಾದ್ರೆ ಬರುತ್ತಲ್ಲ, ಆ ಥರ ಈ ಫೀಲ್ ಬರುತ್ತೆ ಇಲ್ಲಿ. ಸೊ ನೋಡಿ, ಸಿಡಿತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ನಮ್ಮದು ಸರ್ಲೆಕ್ ಆಗಿದೆ. ಈಗ ನಾವಿದನ್ನು ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಒಂದು 1/4 ಗಂಟೆ ಬಿಡೋಣ. ತುಂಬ ತಣ್ಣಗಾಗೋ ತನಕಂತೂ ಬಿಡಲ್ಲ, ಒಂದು ಸ್ವಲ್ಪ ಬಿಸಿ ಇದ್ದಂಗೆ ತಿನ್ನಿಸ್ಬೇಕು. ಅವ್ರಿಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಸಿಕ್ಕರೆ ಚೆನ್ನಾಗೆ ಅಂತ. ತುಂಬ ತಣ್ಣಗೆ ಹಾಕೇನ್ಬಿಟ್ಟಿಲ್ಲ. ಸೊ ಇವಾಗ ರೆಡಿ ಟು ಸರ್ವ್ ಅಂತ ಆಗಿದೆ. ಈಗ ನನ್ನ ಮಗಳು ಕುಂತಿದ್ದಾಳೆ ರೆಡಿಯಾಗಿ. ಈಗ ಇವಳಿಗೆ ತಿನ್ನಿಸ್ಬೇಕು. ಅವಳಿಗೆ ನೋಡಿ ಎಷ್ಟು ಕ್ಯೂರಿಯಾಸಿಟಿ ಆಗಿದ್ದಾಳೆ. ಅವಳಿಗೆ ಫುಲ್ ಇಷ್ಟ ಸರ್ಲೆಕ್ ಅಂದರೆ. ಸರ್ಲೆಕ್ ಮಾಡ್ತಿದ್ದೆ ಅಂದರೆ ಮಾಡು ಸರ್ಲೆಕ್ ಮಾಡು 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 ಅಂತಾಳೆ. ಸೊ ಕಾಯ್ತಾ ಇದ್ದಾಳೆ ಸರ್ಲೆಕ್ ತಿನ್ನೋಕ್ಕೆ. ಸೊ ವೆಯ್ಟಿಂಗ್ ಕೊಡು ಅಂತಂದು ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಖುಷಿಯಾಗಿ ತಿಂತಾ ಇದ್ದಾಳೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನಿಮ್ಮ ಮಕ್ಕಳಿಗೆ ತಿನ್ನಿಸಿ. ಆರೋಗ್ಯವಾಗಿ ಬೆಳೀತವೆ ಮಕ್ಕಳು, ಖುಷಿಯಾಗಿ ಇರ್ತವೆ. ನೋಡಿ ಎಷ್ಟು ಕ್ಯೂಟಾಗಿ ತಿಂತಿದ್ದಾಳೆ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿ
ಯಾರ ಮನೆಯಲ್ಲಿ ಮಕ್ಕಳಿದ್ದಾವೆ ಇದೊಂದು ಸರ್ಲೇಕ್ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ತಿನ್ನಿಸ್ಬೋದು. ಖುಷಿಯಾಗಿ ಕೂಡ ತಿಂತವೆ ಕೂಡ, ಇಷ್ಟಪಟ್ಕೊಂಡು ತಿಂತವೆ. ಸೊ ಬೇರೆ ಏನು ಮಾಡಲಿ ಅಡುಗೆ ಅಂತ ಕೇಳಿದರೆ ನನ್ನ ಮಗಳು ಸರ್ಲೇಕ್ ಮಾಡು ಅಂತಲೇ ಹೇಳ್ತಾಳೆ. ಸೊ ಹಂಗಾಗಿ ತುಂಬ ರುಚಿಯಾಗಿರುತ್ತೆ ಕೂಡ. ಸೊ ಜಾಸ್ತಿ ಮಾಡಿಟ್ಕೊಂಡ್ರೆ ಮನೆಯವರಿಗೆಲ್ಲನೂ ಕೂಡ ಮಾಡಿಕೊಡ್ಬೋದು, ಒಂದೊಂದು ಟೈಮ್ ಏನೂ ಆಗೋಲ್ಲ. ಸೊ ಕಡಿಮೆ ಮಾಡಿದರೆ ಇದು ನಾನು ಎಷ್ಟು ಮಾಡಿದ್ದೀನಲ್ಲ ಅಷ್ಟು ಮಾಡಿದರೆ ಮಕ್ಕಳಿಗೆ ಮಾತ್ರ ಕೊಡ್ಬೋದು, ಒಂದು 3-4 ತಿಂಗಳಿಟ್ಬಿಟ್ಟು. ಸೊ ಈ ಒಂದು ಸರ್ಲೇಕ್ನ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ. ಸೊ ಹೇಗೆ ಬಂತು ಅಂತ ಹೇಳಿ ದಯವಿಟ್ಟು ರಿಪ್ಲೈ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.